ಮಜ ಭಾರತ. ಹಲೋ, ಏನು ನೆಕ್ಸ್ಟ್ ಏನ್ ಸಿಕ್ಕದ್ರೆ ಕೊಲೆ ಮಾಡ್ಬಿಡ್ತೀಯ? ಲೇ, ನೀನ್ ಹಾಸ್ಪಿಟ್ಲಲ್ಲೇ ಹುಟ್ಟೋಳಾದ್ರೆ ಕೊಲೆ ಮಾಡೆ. ಲೇ, ನನಗೆ ಲವ್ ಅಂದ್ರೆ ಆಗಲ್ಲ, ಟ್ರೂ ಲವ್ ಮಾಡೋರ್ ಕಂಡ್ರೆ ಆಗಲ್ಲ. ನಾನ್ ಹುಡುಗ ಕಣೆ, ಎಷ್ಟು ಬೇಕಾದ್ರೂ ಲವ್ ಮಾಡ್ತೀನಿ. ಅದನ್ ಕೇಳಕ್ ನೀನ್ ಯಾರು? ಸರ್, ಈ ಪ್ರೀತಿ ಪ್ರೇಮ ಅಂತ ಅನ್ಯೂನ್ಯವಾಗಿರ್ತಾರಲ್ಲ, ಅವ್ರನ್ನ ಕಂಡ್ರೆ ನನಗಾಗಲ್ಲ. ಯಾರು ಅನ್ಯೂನ್ಯವಾಗಿರ್ತಾರೋ ಅವ್ರನ್ನ ಬ್ರೇಕಪ್ ಮಾಡೋದೇ ನನ್ನ ಕೆಲಸ. ತಲೆ ಕೂದಲು ನೋಡಿದ್ರೆ ಗೊತ್ತಾಗತ್ತೆ. ಆಲ್ರೆಡಿ 99 ಮಾಡಿದೀನಿ, ಇವಾಗ ಸೆಂಚುರಿ ಸ್ಟಾರ್ ಆಗ್ಬೇಕಂತ ಇದ್ದೀನಿ. ನನ್ನ ನೀನ್ ಎಷ್ಟು ಲವ್ ಮಾಡ್ತೀಯಾ? ಒಂದು 5-6 kg ಲವ್ ಮಾಡ್ತೀನಿ ಕಣೆ. ಅಷ್ಟು ಇಷ್ಟು ಅಂತ ಲೆಕ್ಕ ಇಟ್ಟಿಲ್ಲ ಕಣೆ. ನೋಡಿ, ಆ ಭೂಮಿ ಬಾನ್ನ ಇಷ್ಟಪಡುವಷ್ಟು, ಮೀನು ನೀರ್ನ ಇಷ್ಟಪಡುವಷ್ಟು, ರಾಗಿಣಿ ಸೀರೆನ ಇಷ್ಟಪಡುವಷ್ಟು, ಅದಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತೀನಿ ಕಣೆ. ಈ ಹುಡುಗರು ಮಾತಲ್ಲಿ ಮಂತ್ರಾಲಯ ತೋರಿಸ್ಬಿಡ್ತೀರಾ? ನಿನ್ನೆ ರಾತ್ರಿ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಪಾರ್ಕಿಗೆ ಬಾ ಅಂದಲ್ಲ, ಏನು? ಅದಾ, ಈ ರಥನ ನೋಡ್ಬೇಕು ಅನಿಸ್ತು, ಅದಕ್ಕೆ ಜಾತ್ರೆ ಇದೆ ಅಂತ ಗುಲ್ಲೆಬ್ಸಿದೆ. ಇಷ್ಟೇನಾ? ನಾನೇನೋ ಇವತ್ತು ಬ್ರೇಕಪ್ ಆಗತ್ತೆ ಅಂತ ಖುಷಿಯಲ್ಲಿ ಬಂದೆ. ನಾನಿವತ್ತು ತಾಳಿ ಕೊಟ್ಟ ಹುಮ್ಮಸ್ಸಲ್ಲಿ ಬಂದೆ. ಇವರಿಬ್ರು ಇಷ್ಟು ಅನ್ಯೂನ್ಯವಾಗಿರೋದು ನೋಡಕ್ಕಾಗಲ್ಲ, ಹೆಂಗಾದ್ರೂ ಮಾಡಿ ಬ್ರೇಕಪ್ ಮಾಡ್ಬೇಕು. ರಾಗಿಣಿ, ಐ ಲವ್ ಯು. ಇಷ್ಟೇನಾ? ಇನ್ನೂ ಇದೆ, ಅದೆಲ್ಲ ಆಮೇಲೆ. ನೀ ಏನಾರು ಹೇಳು. ನಾನೇನ್ ಹೇಳಿ? ಬದ್ನೆಕಾಯಿ ಯಾವಾಗ ನೋಡಿದ್ರು ಅದೇ ಹಾಡು ಅದೇ ರಾಗ. ಇಲ್ಲಿ ನೋಡು, ಏನಾದ್ರು ಹೇಳೋಕಿದ್ಯೋ ಇಲ್ವೋ? ಸರಿ, ನಾನು ಹೋಗ್ಬರ್ತೀನಿ. ಸರಿ, ನಾ ಹೋಗ್ಬರ್ತೀನಿ, ಬಾಯ್. ಲೇ, ಏನ್ ಚೇಂಜ್ ಆದ್ರಿ ಏನಂತೆ? ಆದ್ರೆ ಈ ಹುಡುಗಿರು ಮಾಮೂಲಿ ಡೈಲಾಗ್ ಮಾತ್ರ ಚೇಂಜ್ ಆಗಿಲ್ಲ. ಹಾಯ್ ಬಾಯ್ನ ಲೀಜಿಗೆ ತಗೊಂಡಂಗ ಆಡ್ತಾರೆ. ಅಪ್ಪ ಅಮ್ಮ ಯಾಕ್ರಿ ಹೇಳ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ಮೇಡಮ್. ಇಲ್ಲ ಅಂದ್ರೆ ಹೊಂದಿ ಒದ್ರದಂಗೆ ಯಾಕೋ ಅಳ್ತಾ ಇದೀಯಾ? ಮತ್ತೆ ಏನು ಇಲ್ಲ ಮೇಡಮ್, 2 ವರ್ಷದಿಂದ ನಾನೊಂದು ಪ್ರೀತಿ ಮಾಡ್ತಿದ್ದೆ. ಆ ಹುಡುಗಿ ಇದೇ ಪಾರ್ಕಲ್ಲಿ ಕೈ ಕೊಟ್ಲು. ದಿನ ಬಂದಿಲ್ಲೇ ಕೂರ್ತೀನಿ ಮೇಡಮ್. ನನ್ ಮುಂದೆ ಯಾರಾದ್ರೂ ಅನ್ಯೂನ್ಯವಾಗಿದ್ರೆ ನಂಗೆ ಹರ್ಟ್ ಆಗುತ್ತೆ ಮೇಡಮ್, ಹರ್ಟ್ ಆಗುತ್ತೆ. ಅವ್ರು ಯಾಕೆ ನಿಮ್ಮನ್ ಬಿಟ್ಟೋದ್ರು? ನಾನ್ ಚೆನ್ನಾಗಿಲ್ಲ ಅಂತೆ ಮೇಡಮ್. ಸರ್, ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಕಣೋ. ಅದೇಂಗ್ ಸುಮ್ನೆ ನೋಡ್ದೆ ಹೇಳ್ತೀರಾ? ನೋಡೇ ಹೇಳ್ಬೇಕನ್ನೋ ಸತ್ಯನಾ? ಸರಿ, ನಾ ಹೋಗ್ಬರ್ತೀನಿ ಮೇಡಮ್. ಆಗಲ್ಲ ಮೇಡಮ್, ನೀವು ನನ್ ಬಿಟ್ಟು ಹೋಗ್ಬೇಡಿ. ಆ ಪ್ರೀತಿ ನಿಮ್ಗೆ ಖಂಡಿತವಾಗೂ ಸಿಗುತ್ತೆ. ಮಂಜಾ, ನೀನೇನಾದ್ರು ಹೇಳೋ. ನೋಡಿ ಸರ್, ಅವಳು ಕಬ್ಬಣ ಆದ್ರೆ ಅದಕ್ಕೆ ತುಕ್ಕು ಹಿಡಿದಿರೋ ಸರ್ ನೀವು. ಸರ್, ಅವಳ ಪಾತ್ರೆ ಆದ್ರೆ ಅದಕ್ಕೆ ಹಿಡಿದಿರೋ ಜಿಡ್ಡು ಸರ್ ನೀವು. ಒಂದಾಗ್ತೀರಾ ಸರ್? ಒಂದಾಗ್ಲೇಬೇಕು ಸರ್ ನೀವು. ಇಲ್ಲ ಸರ್, ಅವ್ರು ಬರಲ್ಲ ಸರ್. ಅವ್ಳು ಬಂದ್ರು ನನ್ ಜೊತೆ ಮಾತಾಡಲ್ಲ ಸರ್. ಇಲ್ಲಿ ನೋಡಿ, ಅಕಸ್ಮಾತ್ ಅವ್ರು ಇಲ್ಲಿಗೆ ಬಂದ್ರೆ ಏನ್ ಹೇಳ್ತಾಳೆ ಅಂತ ನಾನು ಹೇಳ್ತೀನಿ. ನನ್ನ ನಿಮ್ ಲವರ್ ಅನ್ಕೊಂಬಿಡಿ. ಏನೇ ಹೇಳ್ತಾ ಇದ್ದೀಯ ನೀನು? ಮಂಜಾ, ಅವ್ರ ದುಃಖದಲ್ಲಿದ್ದಾರೆ, ಸುಮ್ಮನಿರು. ಇಲ್ಲಿ ನೋಡಿ ಸರ್, ನಿಮ್ಮ ಹೆಸರೇನು? ರಾಜು ಅಂತ. ರಾಜು, ಓಕೆ, ನಿಂತ್ಕೊಳ್ಳಿ. ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಿಲ್ಲ ರಾಜ್. ನೀವೇ ನನ್ನ ಜೀವ, ನೀವೇ ನನ್ನ ಪ್ರಾಣ. ಅಯ್ಯೋ, ಹೇಳೇ ಹೇಳ್ತಾಳೆ, ನೋಡ್ತಾ ಇರಿ. ಇಲ್ಲ ಮೇಡಮ್, ಅವಳು ಇಲ್ಲಿಗೆ ಬರಲ್ಲ, ಹಂಗೆ ಹೇಳಲ್ಲ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ಯಾಕೆ ನಂಗೆ ದಕ್ ಮಾಡ್ತಾ ಇದ್ದೀರಾ? ಸಾರಿ ಮೇಡಮ್, ನಾನು ಲವರ್ ಅನ್ಕೊಂಡ್ಬಿಟ್ಟೆ. ಹೌದಲ್ಲ? ಓಕೆ ಓಕೆ, ಹಾಗಿದ್ರೆ ಇಲ್ಲಿ ದಕ್ ಮಾಡಿ. ಯಾಕ್ರೆ ಹಿಡ್ಕೊಂಡು ದಕ್ ಮಾಡ್ತಾ ಇದ್ದೀರಾ? ಇವಾಗ್ಲೂ ನಾನು ಲವರ್ ಅನ್ಕೊಂಡ್ಬಿಟ್ಟೆ. ಅಯ್ಯೋ, ಹೌದಲ್ಲ? ಹಾಗಿದ್ರೆ ಗಟ್ಟಿ ಹಿಡ್ಕೊಂಡು ದಕ್ ಮಾಡಿ. ಅದು ಲವರ್ ಅನ್ಕೊಂಡ್ ಕೊಟ್ಟಿರ್ಬೇಕು ಅಲ್ವಾ ಬಾಸ್? ಲವರ್ಗೆ ಅಲ್ಲಿ ಕೊಡ್ಬಾರ್ದು ಬಾಸ್. ಇಲ್ಲಿ 2 ಎಮ್ಮೆ ತುಟಿ ಇದಾವಲ್ಲ, ಇಲ್ಲಿ ಕೊಡ್ಬೇಕು. ನೀನ್ ನನ್ನ ಮೇಲೆ ಟೋಟ್ ಮಾಡ್ತಾ ಇದೀಯ. ಕಣೆ, ನೋಡಿ ಪ್ಲೀಸ್, ಹೀಗೆಲ್ಲ ಅಪ್ಪ ಅಮ್ಮ ಅಂತ ಬೇಜಾರು ಪಡ್ಕೋಬೇಡಿ. ಅವಳು ನೆನ್ಪು ಮಾಡ್ಕೊಂಡು ತಲೆ ಹುಳ ಬಿಡ್ಕೋಬೇಡಿ. ಒಂದ್ ಕೆಲಸ ಮಾಡಿ, ನನ್ನ ನಂಬರ್ ತಗೊಂಬಿಡಿ. 2 ನಂಬರ್ ಕೊಡಕ್ಕೆ 2 ವರ್ಷ ಮಾಡಿದ್ದಲ್ಲೇ ನಂಗೆ. ಮಂಜಾ, ಸುಮ್ನಿರೋ, ಅವ್ರ ದುಃಖದಲ್ಲಿದ್ದಾರೆ. ತಗೊಳ್ಳಿ, ನಿಮ್ಗೆ ಅವಳು ನೆನಪಾದಾಗೆಲ್ಲ ನನಗೆ ಕಾಲ್ ಮಾಡಿ, ಸಮಾಧಾನ ಮಾಡ್ತೀನಿ. ಮಂಜ, ಬರೋ ಹೋಗೋಣ. ಬಂತೆ ನಡಿ. ಹೋಗ್ತಾಳ ಬಿಡ. ಮಿಸ್ಟರ್ ಓವರ್ ಆಕ್ಟರು, ನಮ್ಮ ಹುಡುಗಿ ನಂಬರ್ ಕೊಟ್ಲು ಅಂತ ಪದೇ ಪದೇ ಫೋನ್ ಮಾಡಿ ನುಲಿತಾ ಇದ್ರೆ ಚೆನ್ನಾಗಿರಲ್ಲ. ಹೆಂಗ್ ಗುರು ಬೀಳುತ್ತಂದ್ರೆ ಮುಖದ ಮೇಲೆ 10 ಸ್ಟಿಚ್ ಬೀಳುತ್ತೆ. ಇಂಥ ಡೈಲಾಗ್ 1000 ಕೇಳಿದೀನಿ ಕಣ, ನೀನ್ ನಂಬಿಕೊಂಡಿರೋ.
ನಂಗೆ ಗೊತ್ತಿತ್ತು ಕಣೋ ನೀನ್ ಇಂಥ ಕಚಡ ಬುದ್ಧಿ ಇರೋನಂತ. ಪಾಪ ಅವಳು ಸಹಾಯ ಮಾಡೋಣಂತ ಬಂದ್ರೆ ಸಂಸಾರ ಮಾಡುವಷ್ಟು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತೀಯಲ್ಲೋ. ಇದನ್ನೆಲ್ಲ ಕೇಳಕ್ ನೀನ್ ಯಾವನ? ಅವಳ ಲವರು ಕಣ. ಗಂಡ ಅಲ್ಲ ತಾನೆ. ಕಣ್ಣಿದೆ ಅಂತ ಬಿಟ್ಟಿ ಕನ್ಸ್ ಕಾಣ್ಬೇಡ. ಅದು ನನ್ ತೋಟದಲ್ಲಿರೋ ಹೂವು ಯಾರ್ ತೋಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗಣ, ಯಾರು ಮುಡಿಲಿದೆ ಅನ್ನೋದು ಇಂಪಾರ್ಟೆಂಟ್. ಹಂಗಂದ್ರೆ ಈಗ ಅವಳನ್ನ ಪಟಾಯಿಸ್ಕೋತೀಯ? ಅರ್ಧ ಗಂಟೆಲಿ. ನಮ್ದು ಟ್ರೂ ಲವ್ ಕಣ, ದಮ್ಮಿದ್ರೆ ಪಟಾಯಿಸ್ಕೊಳ. ಮೇಡಮ್ ನೀವು ಬಿಟ್ಟೋದಲ್ಲಿಂದ ನಂಗೆ ತಡ್ಕೊಳಕ್ ಆಯ್ತಾ ಇಲ್ಲ ಮೇಡಮ್. ದಯವಿಟ್ಟು ಬಂದ್ಬಿಡಿ ಮೇಡಮ್, ಅವಳು ಮತ್ತೆ ನೆನಪಾತಾಳೆ. ನಾಯಿ ನನ್ನ ಮಗನೇ, ತಿರ್ಗಾ ಯಾಕೋ ಅವಳು ಬರಕ್ ಹೇಳ್ದೆ? ನಿನ್ ತೋಟದ ಹೂ ಅಂದ್ಯಲ್ಲ, ಹೆಂಗ್ ಕೀಳ್ತೀನಿ ನೋಡ್ತಾ ಇರೋ. ನಮ್ದು ಟ್ರೂ ಲವ್ ಕಣ, ಬೇಕಾದ್ರೆ ಟ್ರೈ ಮಾಡು. ಟ್ರೈ ಎಲ್ಲ ನಮ್ ಇಷ್ಟಿಲ್ಲ ಕಣ, ಏನಿದ್ರು ಶೋನೆ. ನಿನ್ಗಷ್ಟು ಡೌಟ್ ಇದ್ರೆ ಆ ಮರದಿಂದ ನಿಂತ್ಕೊಂಡು ಲೈವ್ ಶೋ ನೋಡು ಬಂಗಾರಿ. ಆಯ್ತು, ಅದೇನ್ ಕಿಸಿತೀವ ನೋಡ್ತೀನಿ. ಯಾಕ್ರಿ ಅಪ್ಪ ಅಮ್ಮ ಕುತ್ಕೊಳ್ಳಿ. ಅಪ್ಪ ಅಮ್ಮ ಯಾಕ್ರಿ ತಿರ್ಗಾ ಅಳ್ತಾ ಇದ್ದೀರಾ? ನೀವು ನನ್ನ ಬಿಟ್ಟೋದಳಿಂದ ಅವಳು ಮತ್ತೆ ನೆನಪಾಗ್ತಾ ಇದ್ದಾಳೆ ಮೇಡಮ್. ನೀವು ನನ್ನ ಜೊತೆ ಇರಿ ಮೇಡಮ್. ಪ್ರೀತಿ ಅನ್ನೋದು ಮೈಮಂದಿರೋ ಹುಣ್ಣಿನ ತರ, ವಾಸಿ ಆದ್ರೆ ಕೆರಿಯುತ್ತೆ, ವಾಸಿ ಆಗದಿದ್ರೆ ಕೊರಿಯುತ್ತೆ. ಇವಾಗ ಒಂದು ಕೆಲಸ ಮಾಡೋಣ. ನೀವು ಬರ್ಕೊಡಿ, ನಾನು ಹೇಳ್ತೀನಿ. ಅದು ಪ್ಲೀಸ್. ಓಕೆ. ಇವತ್ತು ಬೆಳಿಗ್ಗೆ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಈ ಪಾರ್ಕಲ್ಲಿ ನೋಡಿದೆ. ನೋಡಿದ ತಕ್ಷಣ ನೀವು ನಂಗೆ ಇಷ್ಟ ಆಗ್ಬಿಟ್ರಿ. ಆಗೋಗುತ್ತೆ ಕಣೋ. ಈ ಭೂಮಿಲಿ ನಿಮ್ಮನ್ನು ಹೋಲೋ ಇನ್ನೊಂದು ಹುಡುಗಿ ಇಲ್ಲ ಅಂತ ಗೊತ್ತಾಯ್ತು ಮೇಡಮ್. ಯಾಕ್ರಿ ಹೇಳ್ತಾ ಇದ್ದೀರಾ? ಮತ್ತೆ ಏನಾಯ್ತ್ರಿ? ನೋಡಿದ್ರೆ ಅವಳು ಒಪ್ಕೊಳಲ್ಲ ಮೇಡಮ್. ಹಾಗಾದ್ರೆ ನಾನು ಹೇಳ್ತೀನಿ, ನೀವು ಬರ್ಕೊಳ್ಳಿ. ಓಕೆ. ಚಿನ್ನ, ಒಂಚು ಜೋರು ಹೇಳಿ ಮೇಡಮ್. ಚಿನ್ನ, ಇವತ್ತೇಕೋ ನೀ ನನಗೆ ತುಂಬಾ ಇಷ್ಟವಾದೆ. ನನ್ನ ಹಳೆ ನೆನಪನ್ನೆಲ್ಲ ಮರೆಸಿ ನನ್ನ ಮನಸ್ಸಲ್ಲಿ ಹೊಸ ಭಾವನೆ ಅರಳಿಸಿದೆ. ಏನು ಅರಳಿಸಿದೆ? ಭಾವನೆ ಅರಳಿಸಿದೆ. ಇನ್ನೋಡು, ನನ್ನ ಹಳೆ ಪ್ರೀತಿನೆಲ್ಲ ಮರೆತು ಈ ನಿನ್ನ ಹೃದಯನ ನಿನ್ಗೆ ಕೊಡ್ತಾ ಇದ್ದೀನಿ. ಬರ್ಕೊಂಡ್ರೆ ಇದನ್ನ ಅವಳಿಗೆ ಕೊಟ್ಬಿಡಿ, ಖಂಡಿತ ಒಪ್ಕೊಳ್ತಾಳೆ. ನಾನು ಹೋಗಿ ಬರ್ತೀನಿ, ಬ್ಯಾಗ್ ಕೊಡಿ. ತಗೊಳ್ಳಿ ಮೇಡಮ್. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಏನ್ ಕೇಳಿ? ನೀವು ನಿಮ್ಮ ಹುಡುಗನ ಎಷ್ಟು ಲವ್ ಮಾಡ್ತೀರಾ? ತುಂಬಾ ಇಷ್ಟಪಡ್ತೀನಿ. ನೀವು ಇಷ್ಟೆಲ್ಲ ಇಷ್ಟಪಟ್ರು ಅವನಿಗೆ ಯಾಕೆ ನಿಮ್ಮ ಮೇಲೆ ಡೌಟು? ನಿಮ್ಮ ಮೇಲೆ ಡೌಟ್ ಬಂದು ಅವ್ನು ನಿಮ್ಮನ್ನ ಫಾಲೋ ಮಾಡ್ಕೊಬಂದು ಈ ಪಾರ್ಕಿನ ಮರದ ಹಿಂದೆ ನಿಂತಿದ್ದಾನೆ ಮೇಡಮ್. ಸತ್ಯ ತೋರಿಸ್ತೀನಿ, ಬನ್ನಿ ಮೇಡಮ್, ನೋಡಿ. ಅದು ರಾಗಿ, ಅದು ನಿನ್ನದೇ ನನ್ನ ಹತ್ರ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಹೃದಯನ ಕಿತ್ತಿ ಬಿಸಾಕ್ಬಿಟ್ಟೆ ನೀನು. ಹಂಗಲ್ಲ ಕಣೆ, ನಾನು ಏನು ಹೇಳದ್ ಕೇಳ, ಅವ್ನು ಆಟ ಆಡ್ತಿದ್ದಾನೆ. ಹೂ ಅನ್ಕೊಂಡಿರ್ತೇವೆ, ಹಾವ್ರಾಣಿ ನೀ ನನ್ನ ಮಾತಾಡ್ಸ್ಬೇಡ, ನೀವು ಹೋಗೆ. ಅಯ್ಯೋ ನನ್ನ ಪ್ರೀತಿ ಜೊತೆ ಕಥೆ ಮುಗಿದಿದೆ. ರಾಗಿ, ಸಾರಿ ಕಣೆ. ಮರಿಬೇಡ ನನ್ನ, ಮರೆತರೆ ಸಾವು ಚೆನ್ನ. ಮಂಜ, ಸಾರಿ ಕಣ, ನಿನ್ ಮೇಲೆ ಡೌಟ್ ಪಟ್ಬಿಟ್ಟೆ. ಡೌಟ್ ಪಡಲ್ಲೇ ಪ್ರೀತಿ ಇರೋದಂತ ನಿಂಗೆ ಗೊತ್ತಿಲ್ವೇನೆ? ಅದಕ್ಕೆ ಹೊಡಿತೀಯ. ಇಲ್ಲಿ ನೋಡಿ ಸರ್, ಆ ಲೆಟರ್ನ ಅವಳಿಗೆ ಕೊಟ್ಬಿಡಿ, ಅವಳು ಖಂಡಿತ ಒಪ್ಕೊಳ್ತಾಳೆ. ಇಲ್ಲಿ ನೋಡಿ, ಖಂಡಿತ ಒಪ್ಕೊಳ್ತಾಳೆ. ಮಂಜ, ಹೋಗೋಣ. ಆಯ್ತು. ಲೇ ಮಿಸ್ಟರ್ ಓವರ್ ಆಕ್ಟರ್, ಅಳದಲ್ಲ ಕಣ ಲವ್. ಪ್ರೀತಿ ಅಂದ್ರೆ ನಂಬಿಕೆ, ಅದನ್ನ ಬೆಳೆಸ್ಕೊ. ಕೂತ್ಕೊಂಡು ನಾಯಿ ತರ ಓದಿರ್ತಾನೆ. ಕುಂಡರ ಗಂಡ ರಣಪ್ರಚಂಡ, ವೀರ ಶೂರ ರಣಧೀರ, ರಸಿಕರ ರಾಜನಾಗಿ ರಾಣಿಯರ ಜೊತೆ ಅಂತಃಪುರದಲ್ಲಿ ಪಾನಮತ್ತನಾಗಿ ಮೆರೆಯುತ್ತಿದ್ದ ನಾನು ಈ ರಾಜ್ಯದ ರಾಣಿ ಸಖತ್ತಾಗಿದ್ದಾಳ ಅಂತ ಯಾವನೋ ಮಾತು ಕೇಳ್ಕೊಂಡು ಬುದ್ಧಿ ಇಲ್ಲದೆ ಯುದ್ಧ ಸಾರ್ದೆ. ಒಂದೇ ಏಟ್ಗೆ ಬಡ್ದು ಬಾಯಿಗೆ ಹಾಕೊಂಡು ಬೀದಿ ನಾಯಿ ಹೇಳ್ಕೊಂಡ್ ಬಂದು ರಾಜ್ಯಕ್ಕೆ ಮಂತ್ರಿನಾಗಿ ಮಾಡ್ಬಿಟ್ಲು ಸರ್. 6 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಮನೆಗೆ ಹೋದ ನನ್ನ ಹೆಂಡತಿ ಬದನೆಕಾಯಿ ಸೊಪ್ಪಿಲ್ಲ ಅಂತ ದನ ಬಡ್ದಂಗೆ ಬಿಡಿತಾಳೆ. ಈ ಕಡೆ ಇವರು ಸ್ವಯಂವರ ಆಗ್ಲಿ, ಮದುವೆ ಆಗ್ಲಿ, ಬೋನಸ್ ಸೇರಿಸ್ಕೊಡ್ತೀನಿ ಅಂತಾರೆ. ಒಂದಲ್ಲ ಎರಡಲ್ಲ, ಇದು 135ನೇ ಸ್ವಯಂವರ ಸಾರ್. ಇದೇ ಕೊನೆ ಸ್ವಯಂವರ. ಈಗಲೂ ಕೊಟ್ಟಿಲ್ಲ ಅಂದ್ರೆ ಏನ ಮಾಡ್ದೆ? ಏನಾಗುತ್ತೆ, ಕೊಟ್ಟಾಗಿಸ್ಕೊಂತೀನಿ.
ಇಷ್ಟೊತ್ತಿಗಾಗಲೇ ಸ್ವಯಂವರದ ಆಡಿಷನ್ಗೆ ಕಂಟೆಸ್ಟೆಂಟ್ಸ್ ಬರ್ಬೇಕಿತ್ತಲ್ಲ. ನಿಲ್ಸಿಲ್ಲ, ಇನ್ನು ರಾಣಿನೇ ಬಂದಿಲ್ಲ, ಈ ರೇಂಜಿಗೆ ಬಿಲ್ಡಪ್. ಇನ್ ರಾಣಿ ಬಂದ್ರೆ ಏನಾಗುತ್ತೋ? ಅಷ್ಟು ಚೆನ್ನಾಗಿದ್ದಾಳ ನಿಮ್ ರಾಣಿ? ಮರ ನೋಡಿ ಫಲ ಗೆಸ್ ಮಾಡಬಾರ್ದು. ಏನ್ ನೋಡ್ತಿದ್ಯಾ? ಫಲ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಸೈಡ್ ವಿಂಗ್ ಅಲ್ಲಿ ಬರುತ್ತೆ ನೋಡು. ನಮ್ಮ ಯುವರಾಣಿ ಬರೋರ್ಗೆ ಇಲ್ಲೇ ವೇಟ್ ಮಾಡಿ. ನಿಮ್ಮ ನಾಮಧೇಯ? ಶ್ರೀ 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 ಬಸು ಮಜಾ ಭಾರತದ ಅರಸು. ನಿಮ್ಮ ನಾಮಧೇಯ? ಶ್ರೀ 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 ನಾಮಧೇಯ. ಇದೇ ನೀವೇ ಇಟ್ಕೊಂಡಿದ್ದ? ನಮಗ್ ನಾಮ ಹಾಕ್ತಾರೆ ಅಂತ ನಾವೇ ಕಟ್ಕೊಬಿಟ್ಟ. ಹಿರಿಯರೇ ತಾವು? ನಾವು ಬಾಳ್ಯಗಾರರು. ಬಾಳಿಲ್ಗಾರ ಹಾಕೋರ? ಬಾಳ ಬಿದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ? ಮೋಸ್ಟ್ಲಿ ಬೆಳೆ ತೆಗಿಯಕಿರ್ಬೇಕು ಬಾಳ್ ಭೂಮಿಲಿ. ನಾನು ಬಾಳ್ಯಗಾರ ಕಣ. ಬಾಳ್ಯಗಾರನ? ಮಂತ್ರಿ ಯುವರಾಣಿ, ನಾನು ಬರ್ತೀನಿ ಅನ್ಕೊಂಡಿದ್ರೋ ಬರಲ್ಲ ಅನ್ಕೊಂಡಿದ್ರು? ನೀವು ಸಿಂಹಾಸನದಲ್ಲಿ ಇಡಿಸ್ತಿರೋ ಇಲ್ವೋ ಅನ್ಕೊಂಡಿದ್ವಿ. ಮಂತ್ರಿ, ಈ ಗುಂಡಮ್ಮ ದೇವಿಗೆ ಪಂಚ ಜಾಸ್ತಿ ಮಾತಾಡಿದ್ರೆ ಬ್ರೆಡ್ ಮಧ್ಯೆ ಇಟ್ಕೊಂಡು ತಿಂದು ಬಿಡ್ತೀನಿ. ಮುಟ್ಟಾಳ ಸಿಂಹಾಸನ ಅಲಾಡ್ತಾ ಇದೆ, ಚಕ್ಕೆ ಇಡು. ಅಪ್ಪಣೆ. ನಾನು ತಡೂತಿ ವಂಶದ ಯುವರಾಣಿ ಗುಂಡಮ್ಮ ದೇವಿ ರಾಜ್ಯ ವಿಸ್ತಾರ ಮಾಡೋ ಬರದಲ್ಲಿ ನಾನು ವಯಸ್ಸಿಗೆ ಬಂದಿರೋದನ್ನೇ ಮರ್ತು ಬಿಟ್ಟಿದ್ದೆ. ಈ ಬಟ್ಟೆಗೊಂದು ಹ್ಯಾಂಗರ್ ಬೇಡ್ವಾ? ಈ ಕುಕ್ಕರ್ಗೊಂದು ವಿಷಲ್ ಬೇಡ್ವಾ? ಈ ಬಳ್ಕೋ ಬಳ್ಳಿಗೆ ಆಸರೆ ಆಗಕ್ಕೆ ಒಂದು ಗಿಡ ಬೇಡ್ವಾ? ಗಿಡ ಅಲ್ಲ, ಮರ, ದೊಡ್ಡ ಆಲದ ಮರನೇ ಬೇಕು. ಅದೇ ಆಲದ ಮರ ಹುಡ್ಕಕ್ಕೋಸ್ಕರನೇ ಇವತ್ತು ಸ್ವಯಂವರ ಏರ್ಪಡಿಸಿರೋದು. ಕಂಟೆಸ್ಟೆಂಟ್ಸ್ ಎಲ್ಲ ರೆಡಿನಾ? ಬಂದಿದ್ದಾರೆ ಯುವರಾಣಿ. ತಮ್ಮ ಪರಿಚಯ? ನಮ್ಮ ಹೆಸರು ಜಗ್ಗಪ್ಪ, ದೊಡ್ಡ ಪಾಳ್ಯಗಾರ, ಮೈಸೂರಲ್ಲಿ. ಒಬ್ರೇ ಬಂದಿದ್ದೀರಾ? ಮಕ್ಳಲ್ಲಿ? ಆದ್ಮೇಲೆ ನಿನ್ ಮಗಳ ಸ್ವಯಂವರ ಕರ್ಕೊಬತ್ತೀನಿ. ಕ್ಯಾಂಡಿಡೇಟ್ ನಾನೇ ಕಣೋ. ಒಳ್ಳೆ ಡೇಟ್ ಬರಾಗಿರೋ ಕ್ಯಾಂಡಿಡೇಟ್ ಇದ್ದಂಗಿದ್ಯಾ? ಇವನ್ ಕ್ಯಾಂಡಿಡೇಟ್ ಅಂತೆ. ಮಂತ್ರಿ, ನಾನು ಈ ಬಳ್ಳಿಗೆ ಆಸರೆ ಆಗಕ್ಕೆ ಮರ ಬೇಕು ಅಂದ್ರೆ ಇದ್ಯಾವ್ದು? ಇದು ಮುದಿ ಮರ? ಹುಣಸೆ ಮರಕ್ಕೆ ವಯಸ್ಸಾದ್ರೆ ಉಳಿ ಮುಪ್ಪ. ಹತ್ರ ಬರ್ಲ? ಯೋ ಮುದ್ಕ, ಯಾವ್ದಕ್ಕೂ ನಮ್ಮ ಯುವರಾಣಿನ ಏನೊಂದ್ಸತಿ ನೋಡಿ ಡಿಸಿಷನ್ ತಗೋ. ಅಯ್ಯೋ ಈ ಸ್ಕಿಟ್ಟು ಟೆಲಿಕಾಸ್ಟ್ ಆದದೋ ಇಲ್ವೋ ಅಂತ. ಆನೆ ಮರಿ ನಾನ್ ಕರ್ಕ ಬಂದಿಲ್ ಕೂರ್ಸಿದೆ ಇಲ್ಲ, ಸ್ಟೇಜ್ ಮೇಲೆ ಪ್ರಾಣಿನ ಕರ್ಕ ಬರಂಗಿಲ್ಲ. ಕೂತ್ಕೊಳ್ಳಿ, ಹೇಳಕ್ಕಾಗುತ್ತೋ? ಅದಕ್ಕೆ ತಾನೇ ಮದುವೆ ಆಯ್ತಾ ಇರೋದು. ತಮ್ಮ ಪರಿಚಯ? ನಾನು ಬಸು ಮಜಾ ಭಾರತದ ಅರಸು. ಅರಸ? ಒಳ್ಳೆ ರಸ ಹಿಂಡಿರೋ ಡ್ರೈ ಜಾಮೂನ್ ತರ ಇದೆಯಾ? ಈ ಡ್ರೈ ಜಾಮೂನ್ ಮದುವೆ ಆದ್ರೆ ಡೈರೆಕ್ಟ್ ಆಗಿ ಹನುಮನಿಗೆ ಹೋಗೋದು. 40,000 ಸೈನಿಕರು ನಾವು ಒಂದೇ ಏಟಲ್ಲಿ ಹೊಡೆದು ಉರುಳಿಸುವ ಭೂಪ. ಅದು ಯುದ್ಧ. ಇದು ಒಂಥರ ಯುದ್ಧನೇ. ಜೈಸಿಬ, ಧನ್ಯವಾದ. ಯೋ, ಎಲ್ಲಿಂದ ಬಂದಿದ್ದೀ ಹೇಳು? ಹನಿಮೂನಿಂದ. ಯಾಕೆ ಬಂದೆ? ಈ ರಾಣಿನ ಮದುವೆ ಮಾಡ್ಕೊಂಡು ಹನಿಮೂನ್ ಕರ್ಕೊಂಡು ಹೋಗಕ್ಕೆ. ಈಗ ತಾನೇ ಹನಿಮೂನಿಂದ ಬಂದೆ ಅಂದೆ. ಹೌದು, ನಾನು ಹುಟ್ಟಿ ಬೆಳೆದಿದ್ದಲ್ಲ ಹನಿ ಹನಿ ಹನಿಮೂನಲ್ಲಿ. ಮಾತ್ಗೂ ಹನಿಮೂನ್ 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 ಅಂತದ. ಯಾವ ರಾಜ್ಯದಿಂದ ಬಂದಿದ್ ಹೇಳು? ಹನಿಮೂನ್ ಪಾಳ್ಯ. ಹನಿಮೂನ್ ಪಾಳ್ಯದಲ್ಲಿ ದೊಡ್ಡ ಮರಳುಗಾಡಿನ ದೊಡ್ಡ ಹಿಮಾಲಯವೇ ಇದೆ. ಅಲ್ಲಿ ಜಾಸ್ತಿ ಬಿಸಿಲು ಅನ್ಸುತ್ತೆ. ಮೇಲ್ ತಂಪು, ಕೆಳಗೆ ಹೀಟ್.